10 ರೂಪಾಯಿ ಆಕ್ಟಿಂಗ್ ಮಾಡೋದು ಓಲ್ಡ್ ಆಕ್ಟಿಂಗ್ ಮಾಡ್ತಾಳೆ. ಹೆಂಗ್ ಗುರು ಇದು ಇಷ್ಟು ಲೌಡ್ ಇದೆ? ಕನ್ನಡ ಕಮ್ಯುನಿಟಿಯಲ್ಲಿ ಈ ಒಂದು ಜಾವಾ ಬೈಕು ಯೂಸ್ ಮಾಡ್ತಾನೆ ಇಲ್ಲ, ಇವರೇ ತಗೊಂಡಿರೋದು. ಏನಪ್ಪಾ ಅಂದ್ರೆ ನಾನೊಂದು ನಿಮ್ಗೆ ಇಂಪಾರ್ಟೆಂಟ್ ಒಂದು ಮ್ಯಾಟ್ ಹೇಳ್ಬೇಕು. ಹೆಲ್ಮೆಟಾ ಏನ್ ಹಂಗಂದ್ರೆ ಬಂದ್ಬಿಡ್ತಾರ. ಹೊಸ ಜಾವಾ ತಗೊಂಡ್ ಹೊಡಿತಾ ಇರೋದು. ಅಡ್ಡ ಯಾರು ಬರ್ಬೇಡ್ರಿ, ಅಡ್ಡ ಬಂದ್ರೆ ನುಕ್ಕೊಂಡು ಹೋಯ್ತಾ ಇರ್ತೀನಿ ಗುದ್ದಿ. ಎಲ್ಲಿದ್ರೆ ಹೇಳಿ ಜನೀರ ನೀವು? ಓಕೆ ಅಲ್ಲೇ ರೀ ಬಂದೆ. ಪಾಪ ಆಕ್ಚುಲಿ ಬೇಗ ಸಿಗ್ಬೇಕಾಗಿತ್ತು. ನಾನು ನಮ್ಮ ಅಕ್ಕ ಬಂದ್ಲಲ್ಲ, ಸೊ ಅವಳನ್ನ ಕರ್ಕೊಂಬರಕ್ಕೆ ನಮ್ಮ ಸ್ವಾಮಿಗಳು ಹೋಗಂಗಿಲ್ಲ ಅವ್ರನ್ನ ನಮ್ಮ ಅಕ್ಕನ ಕರ್ಕೊಂಬರಕ್ಕೋಸ್ಕರ. ಸೊ ಅದಕ್ಕೆ ನಾನೇ ಕಾದ್ಬಿಟ್ಟು ಕರ್ಕೊಂಡೋಗಿ ಅಕ್ಕನ ಮನೆಗೆ ಬಿಟ್ಟು ಸ್ವಲ್ಪ ಹೊತ್ತು ಬಂದಿದ್ದು. ಸೊ ಅದಕ್ಕೆ ಲೇಟ್ ಆಯಿತು. ಆ್ಯಕ್ಚುಲಿ ಟೈಮಿಂಗ್ ಇದ್ದಿದ್ದು 10 ಗಂಟೆಗೆ ಮೀಟ್ ಮಾಡಬೇಕಿತ್ತು ಅಂತ. ಬಟ್ ಈಗ ಟೈಮ್ ಆಲ್ರೆಡಿ 12 ಗಂಟೆಗೆ ಇನ್ನು 3 ನಿಮಿಷ ಇದೆ ಅಷ್ಟೇ. ಇಲ್ಲೆಲ್ಲ ಹೆಂಗ್ ಗೊತ್ತಾ, ಗೋಪುರ ಯಾರು ಹಾಕೊಂಡ್ ಅಂದ್ರು ಯಪ್ಪ ನೆಕ್ಸ್ಟ್ ಅವ್ರು ನೋಡೋದು ಆಯಾ ದೇಕೋರೇ ಅಣ್ಣ ಆಯಾರೇ. ಓ ಏನ್ ಮಹಾಪ್ರಭು ಆರಾಮ? ಏ ಸೂಪರ್. ನೀವು? ಅಯ್ಯೋ ಸೇಮ್ ಬನ್ನಿ. ನಾನು ಈಗ ನಿಮ್ಮ ಜೊತೆ ಮಾತಾಡಿದ್ನಲ್ಲ ಅವಾಗ್ಲೇ ಬಂದಿದ್ದು. ನೀವು ತಗೊಂಡಿಲ್ವಾ ಜಾವಾ? ನೀವು ತಗೊಂಡ್ರಿ ನಾವು ತಗೊಂಡ್ವಿ. ಆರಾಮ್ ಬ್ರೋ. ಏನ್ ಸಮಾಚಾರ? ಮತ್ತೆ ಇದು ವಿಜಯ್ ಅಲ್ಲ? ನಮ್ದು ಗೋಪುರ. ಏನ್ ಬ್ರೋ ಹಿಂಗ್ ನೋಡ್ತಿದ್ದೀರ? ಆಗ್ತಿದೆ ಇಲ್ಲಿ ನೋಡಿ. ರೆಡ್ ಕಲರ್ ಇದು ಹೊಡಿತೈತಾ? ಹಂಗಾದ್ರೆ ರೆಕಾರ್ಡ್ ಆಗ್ತಿದೆ ಅಂತ. ಜೆ ಮೌಂಟ್ ಸಾಧ್ಯನೇ ಇಲ್ಲ ಬ್ರೋ, ಸಕ್ಕ ಟೈಟ್ ಆಗಿ ಕೂರುತ್ತೆ. ನೀವೇನ್ ಹಾಕಿದ್ದೀರಾ? ಇದಾ? ಓ ಬ್ರೋ ಇದು ನನಗೆ ಹೆದರಿಕೆ ಬ್ರೋ. ನಾನು ಜಸ್ಟ್ ಮಿಸ್ಸಲ್ಲಿ ನನ್ನ ಗೋಪುರ ಉಳ್ಕೊಂಡಿದ್ದೆ. ಗಂಬಿಸ್ಕೊಂಡ್ಬಿಡ್ತು ಒಂದೇ ಸತಿ ಹೋಗ್ಬೇಕಾರೆ. ಸೊ ಹಂಗಾಗಿ ನನಗೆ ಹೆದರಿಕೆಯಿಂದ ಇದು ತಗೊಂಡೆ. ನೀವು ನನ್ನ ಗಾಡಿ ನೋಡಿ, ನಾನು ನಿಮ್ಮ ಗಾಡಿ ನೋಡ್ತೀನಿ. ಎತ್ಕೊಬ್ರ. ಇದು ಹೊಸ ಮಾಡೋದಲ್ವಾ, ಇದನ್ನ ಜಾಸ್ತಿ ಆಗಿ ಓಡಿಸೇ ಇಲ್ಲ. ತುಂಬಾ ಕಮ್ಮಿ ಗಾಡಿ ಓಡಿಸಿರೋ ಜನ. ಸಗದಾಗೈತೆ ಅದು. ಹೌದು ಇಲ್ಲ, ಅದು ಚೇಂಜ್ ಇಲ್ಲ, ಬರೀ ಇಂಜಿನ್ ಮಾತ್ರ. ಇಂಜಿನ್ ಬಿಟ್ರೆ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಬರುತ್ತೆ, ಅಷ್ಟು ಬಿಟ್ರೆ ಇನ್ನೇನಿಲ್ಲ. ಸೇಮ್ ಡಿಟ್ಟೋ ಡಿಟ್ ಗಾಡಿ. ನಾನೇ ಶಾಕೂರು ಕನ್ಫ್ಯೂಸ್ ಆಗ್ಬಿಟ್ಟೆ. ಶೋರೂಮಲ್ಲಿ 390 250 ಅಕ್ಕಪಕ್ಕ ಇಟ್ರೆ ಸೇಮ್ ಅಣ್ಣ ತಮ್ಮ. ಸುಮ್ಮನೆ ಒಂದು ಭದ್ರಾವತಿ ರೋಡ್ ಒಂದು ರೌಂಡ್ ಹಾಕೊಂಬರ್ಬೋದು ಅಷ್ಟೇ ನೋಡ್ರಿ. ಎತ್ಕೊಳ್ಳಿ, ಗಾಡಿನೇ ನಿಮ್ದು. ಬಟ್ ಒಂದು ಬೇಜಾರಾಗಬೇಡಿ, ಕ್ಯಾನ್ ಇದೆ ಅಲ್ಲಿ. ನಮ್ಮ ಅಜ್ಜಂಗೆ ಡೀಸೆಲ್ ಬೇಕಂತೆ, ಸೊ ತಗೊಂಡು ಹೋಗಕ್ಕೆ. ಕ್ಯಾನ್ ಎಲ್ಲೂ ಸಿಗಲ್ವಲ್ಲ, ಅದಕ್ಕೆ ಬಾಯ್ಸ್ ಫಸ್ಟ್ ಟೈಮ್ ಜಾವ. ಏನು ಹೇಳಿ, ಏನ್ ಗುರು ಇದು ಹಿಂಗಿದೆ ಗಾಡಿ? ಗಾಡಿನೇ ಒಂಥರ ಇದೆ ಗುರು ಇದು. ಏನ್ ಗುರು ಇದು ಇಷ್ಟು ಲೌಡ್ ಇದೆ? ಓಹೋ ಇಲ್ಲಿ ನಾವು ಹೆಲ್ಮೆಟ್ ಹಾಕೊಂಡು ಗೋಪುರ ಹಾಕೊಂಡು ಹಿಂಗೆಲ್ಲ ಓಡಾಡ್ತೀವಲ್ವಾ, ಇಲ್ಲಿ ಜನ ನೋಡೋ ರೀತಿನೇ ಬೇರೆ. ಏನೋ ಒಂಥರ ಐತೆ ಗುರು ಇದು ಗಾಡಿ. ನಿಜವಾಗ್ಲೂ ಸೈಕು. ಮುಂದ್ಗಡೆ ಅಲ್ಲಿವರೆಗೂ ಐತೆ, ನೀವು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ನನ್ನ ಕೈ ನೋಡಿ ಇಷ್ಟು ಉದ್ದ ಐತೆ, ಅಲ್ಲೋಗಿ ಎಂಡ್ ಆಗ್ತಿತ್ತು. ಅಷ್ಟು ನಿಂತಿದೆ, ಅವ್ರಿಗೆ ತುಂಬ ಚಿಕ್ಕದಾಗಿ ಕಾಣ್ತಿದೆ ಅದು. ಓಹೋ ಪವರ್ ಇದೆ ಗುರು ಗಾಡೀಲಿ. 350cc ಇದು ಆ್ಯಕ್ಚುಲಿ. ನಂದು 250, ಇದು 350. ಸೂಪರ್ ಪಟಾಕಿ ಹೊಡಿತಿದೆಯಲ್ಲ ಗುರು ಗಾಡಿ ಇದು. ಇವ್ ನೋಡಿ ಇವನು ಅಣ್ಣ ಹೆಂಗ್ ಬರ್ತಾವ ನೋಡಿ. ಗುರು ಚೆನ್ನಾಗಿ ಎತ್ತೈತೆ ಗಾಡಿ. 4th ಗೇರಲ್ಲಿ ಐತೆ, ಆರಾಮಾಗಿ ಎತ್ಕೊಂಡು ಹೋಗ್ತೈತೆ. ಓ ನಾವು ಹೊಸ ಜಾವ ತಗೊಂಡು ಹೊಡಿತಾ ಇರೋದು. ಅಡ್ಡ ಯಾರು ಬರ್ಬೇಡ್ರಿ, ಅಡ್ಡ ಬಂದ್ರೆ ನುಕ್ಕೊಂಡು ಹೋಯ್ತಾ ಇರ್ತೀನಿ ಗುದ್ದಿ. ಸೈಡ್ ಬೇಡ ನೋಡಿ. ಯಾರಾದ್ರೂ ಒಬ್ರಾದ್ರೂ ಕಾಣಿಸ್ತಾರ ನಿಮಗೆ ಇದು ಹೆಲ್ಮೆಟ್ ಹಾಕೊಂಡಿರೋರು? ಹೆಲ್ಮೆಟಾ ಏನ್ ಹಂಗಂದ್ರೆ ಬಂದ್ಬಿಡ್ತಾರ. ಕೇಳ್ಬಿಟ್ರೆ ಯಾರಿಗಾದ್ರು. ಇಲ್ಲಿ ಯಾರಾದ್ರೂ ಒಬ್ಬ ಹೆಲ್ಮೆಟ್ ಹಾಕೊಂಡು ಬಂದ್ರೆ ಅಣ್ಣನೇ ಬೇರೆ ಅವನು. ಬ್ಯಾಕ್ ಸೈಡಿಂದ ಹೆಂಗ್ ಗುರು ನನ್ನ ಗಾಡಿ ಹೆಂಗ್ ಕಾಣ್ತೈತಿ? ಅಲ್ವಾ? ಇದು ಅಷ್ಟೇ ಕಂಟ್ರೋಲ್ ಅಲ್ಲ.
ಏನ್ ಬ್ರೋ ಹೊಸ ಹೊಸ ರೋಡ್ ಮಾಡ್ತೀವ್ರಿ ಇಲ್ಲಿ? ಅಯ್ಯೋ ನಜಿ ಗುಡ್ಡನೇ ಕಡ್ದಾಕ್ತವ್ರೆ. ಇಲ್ಲೂ ಹೈವೇನಾ ಬ್ರೋ? ಓಕೆ ಬಾಯ್ಸ್, ನಾವು ಇವಾಗ ಇದ್ದಿದ್ದು ಪ್ರೆಸೆಂಟ್ಲಿ ನಮ್ಮ ಭದ್ರಾವತಿ ರೋಡ್ ಗೈಸ್. ಭದ್ರಾವತಿ ರೋಡು. ನಾನು ಮತ್ತೆ ಬ್ರೋ ಹೇಳ್ಬಿಡಿ ಮತ್ತೊಂದ್ಸತಿ. ಸೊ ಇಲ್ಲೇ ಸುಮಾರು ಹೊತ್ತಿಂದ ಕೂತ್ಕೊಂಡು ಮಾತಾಡಿದ್ವಿ. ಇದು ಡೀಸೆಲ್ಗೋಸ್ಕರ ತಂದಿರೋವಂಥದ್ದು. ಹೆಲ್ಮೆಟ್ ಇಲ್ಲಿದೆ, ಆದರೆ ಬೈಕ್ಸ್ಗಳು ನೋಡಿ ಎಲ್ಲಿದೆ. ವೆಯ್ಟ್ ಝೂಮ್ ಮಾಡ್ತಾ ಇದ್ದೀನಿ. ನೋಡಿ ಬೈಕ್ಸ್ಗಳು ಅಲ್ಲಿದೆ. ಯಾಕಂದರೆ ಅದೇ ಒಂದು ಫೋಟೋಸ್ ತೆಗಿಯೋಣ ಅಂದ್ಕೊಂಡು ಗಾಡಿದು ಅಲ್ಲಿ ಹಾಕಿದ್ದು. ಸೊ ಇವಾಗ ಫೋಟೋಸ್ಗಳು ಆಯಿತು, ಹಾಕಿರ್ತೀನಿ ನೋಡ್ಕೊಳ್ಳಿ. ಈಗ ಸಿಟಿಗೆ ಹೋಗಿ ಒಂದು ಸ್ವಲ್ಪ ಏನಾದ್ರು ತಿನ್ನೋಣ ಅಂತ ಹೊಟ್ಟೆ ಹಸಿತಾ ಇದೆ ಗುರು, ಅದಕ್ಕೇ ಸೊ ಸ್ವಲ್ಪ ಎಗ್ ರೈಸ್ ತಿನ್ನೋಣ. ಚನ್ನಗಿರಿ ಬಂದಮೇಲೆ ನಾನು ಯೂಶಲಿ ಎಗ್ ರೈಸ್ ಮಾತ್ರ ಮಿಸ್ಸೇ ಮಾಡಲ್ಲ. ಸೊ ಅದಕ್ಕೆ ಎಗ್ ರೈಸ್ ತಿನ್ಕೊಂಡು ಆಮೇಲೆ ಒಂದು ಸ್ವಲ್ಪ ಅದಿದ್ದು ಅಮ್ಮ ಏನೋ ಥರ ಕೇಳಿದಾರೆ ಅದನ್ನೆಲ್ಲ ತೊಗೊಂಡು ಹೋಗೋಣ. ನಮ್ಮ ಸ್ವಾಮಿಗಳೂ ಫೋನ್ ಮಾಡ್ತವ್ರೆ ಪದೇ ಗಾಡಿ ಬೇಕು ಅಂತ. ಸೊ ಲೆಟ್ಸ್ ಗೋ. ಮೋಟೋ ಬ್ಲಾಗಿಂಗಲ್ಲಿ ಸಿಗ್ತೀನಿ ನೆಕ್ಸ್ಟ್. ಬಟ್ ಏನೇ ಹೇಳಿ, ಇತ್ತೀಚೆಗೆ ಸ್ವಲ್ಪ ಬಿಸಿಲು ಜಾಸ್ತಿ ಆಗ್ಬಿಟ್ಟಿದೆ. ಬೆಂಗಳೂರಲ್ಲೂ ಅಷ್ಟೇ, ಇಲ್ಲೂ ಅಷ್ಟೇ. ಏನು ದಗದಾಗ ಉರಿತೈತೆ ಗುರು. ಆ್ಯಂಡ್ ಇಲ್ಲಿ ನಾವು ಗೋಪುರದಲ್ಲಿ ನಾನು ಓದಿದ್ದು ಇದೇ ರೋಡಲ್ಲಿ ಸ್ವಲ್ಪ ಮುಂದೆ. ಸೊ ಅವಾಗೆಲ್ಲ ಇದೆಲ್ಲ ಏನಿರಲಿಲ್ಲ, ಕಾಡಿತ್ತು. ಇವಾಗ ನೋಡಿ ಫುಲ್ಲು ಸುಟಾಕಿ ಏನೋ ಫ್ಲ್ಯಾಟ್ ಏನೇನೋ ಮಾಡ್ತವ್ರೆ. ಅಲ್ಲೊಂದು ದೊಡ್ಡ ಹೈವೇ ಮಾಡ್ತವ್ರೆ. ಏನೇನೋ ಸೀನ್ ಗುರು. ಇಲ್ಲೇನೋ ದೊಡ್ಡ ಹಾಸ್ಟೆಲ್ ಸ್ಕೂಲ್ ಏನೋ ಓಪನ್ ಆಗಿದೆ. ಜಾವ ಹೊಡ್ತು ಅಣ್ಣಂದು. ಓಕೆ ಬೈಸ್, ಇಲ್ಲೇ ಒಂದು ರೆಸ್ಟೋರೆಂಟಲ್ಲಿ ನಾನು ಮತ್ತು ಎ ಜೆ ಬ್ರೋ ಅವರು ಊಟ ಮಾಡಿದ್ವಿ. ಸೊ ನಮ್ಮ ಗಾಡಿ ಬಿಸಿಲಲ್ಲಿ ನಿಲ್ಸೋಗಿದ್ವಿ. ಹೆಂಗಾಗಿದೆ ಅಂದರೆ ಬೇಡ ಸವಾಸ. ಇಲ್ಲೆಲ್ಲೂ ನೆರಳು ಬೇರೆ ಇಲ್ಲ ಗುರು, ಬೇರೆ ಆಪ್ಷನ್ ಇಲ್ಲ. ಅದಕ್ಕೆ ಇಲ್ಲಿ ನಿಲ್ಸೋಗಿದ್ವಿ. ಇವ್ರದ್ದು ಜಾವ ಅಂದ್ರು ಬಿಸಿಲು ಕಣ್ಣಿಗೆ ಹೊಡಿತೈತಿ. ಬಾಬಾ ಈಗ ಎಷ್ಟೋ ಬ್ಯಾಗ್ ಎಲ್ಲ ಈಗ ಹೆಂಗಾಗುತ್ತೆ ಹೇಳಿ. ಮೊಟ್ಟೆ ಇಟ್ರೆ ಆಮ್ಲೆಟ್ 100% ಆಗುತ್ತೆ ಅಷ್ಟೇ. ನೋಡಿ ಈ ಪಾಟಿ ಬಿಸಿಲಿದ್ದಾಗ ಇನ್ನೇನಾಗುತ್ತೆ ಹೇಳಿ. ಸೊ ಏನಪ್ಪ ಅಂದರೆ ನಾನೊಂದು ನಿಮಗೆ ಇಂಪಾರ್ಟೆಂಟ್ ಒಂದು ಮ್ಯಾಟ್ ಹೇಳಬೇಕು. ನಮ್ಮ ದಾವಣಗೆರೆ ಸುತ್ತಮುತ್ತ ಕ್ರಿಯೇಟರ್ಸ್ ತುಂಬ ಕಮ್ಮಿ. ಇವರು ಅದರಲ್ಲೂ ಇಷ್ಟಕ್ಕೊಂದು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಗೋಪುರ ಅಲ್ಲ ಇವ್ರದ್ದು DJ ಹಾಕ್ಕೊಂಡು ಒಳ್ಳೆ ವಿಡಿಯೋ ಮಾಡ್ತವ್ರೆ. ಸೊ ನಾನು ಇವ್ರನ್ನ ಮೀಟ್ ಮಾಡೋಕ್ಕೆ ಬಂದಿನಿ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ, ಅವ್ರು ಚೆನ್ನಾಗಿ ವಿಡಿಯೋ ಮಾಡ್ತಾರೆ. ಸೊ ಅದಕ್ಕೆ ನನ್ನ ಕಡೆಯಿಂದ ತುಂಬ ಸಪೋರ್ಟ್ ಇದೆ. ಸೊ ನೀವು ಅವರಿಗೆ ಸಪೋರ್ಟ್ ಮಾಡಬೇಕು. ನೀವು ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡಿದರೆ ಸಿಗುತ್ತೆ AJ ಕನ್ನಡಿಗ. ಅವ್ರಿಗೆ ಹೋಗಿ ಸಪೋರ್ಟ್ ಮಾಡಿ. ನಿಮ್ಮ ಕೈಯಲ್ಲಿ ಆದಷ್ಟು ಕಂಟೆಂಟ್ ಇಷ್ಟ ಆದರೆ ಸಪೋರ್ಟ್ ಮಾಡಿ ಅಷ್ಟೇ. ಇಷ್ಟ ಆಗೇ ಆಗುತ್ತೆ, ಯಾಕಂದರೆ ಅವ್ರ ವಿಡಿಯೋ ಅಷ್ಟು ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ಅಷ್ಟು ವೈರಲ್ಸ್ಗಳು ಆಗಿದೆ. ಅಮ್ಮನ ಜೊತೆ ಮಾಡ್ತಾರೆ, ಅದಕ್ಕೆ ಅವ್ರ ಜೊತೆ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಅದರಲ್ಲೂ ಈ ಜಾವ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲೇ ತುಂಬ ಕಮ್ಮಿ ಇದೆಯೇ ಇಲ್ವಾ, ಕನ್ನಡ ಕಮ್ಯುನಿಟಿಯಲ್ಲಿ ಈ ಒಂದು ಜಾವ ಬೈಕು ಯೂಸ್ ಮಾಡ್ತಾನೆ ಇಲ್ಲ. ಇವರೇ ತೊಗೊಂಡಿರೋದು. ಅದು ನಮ್ಮ ದಾವಣಗೆರೆ ಸುತ್ತಮುತ್ತ ಸಂತೆಬೆನ್ನೂರು ತಾನೆ ಅಲ್ಲ, ಸಂತೆಬೆನ್ನೂರು ಸಂತೆಬೆನ್ನೂರವರು ಇಂಥ ಒಂದು ದೊಡ್ಡ ಬೈಕ್ ಹಿಡ್ಕೊಂಡು ಮಾಡ್ತವ್ರೆ. ನಿಮ್ಮ ಸಪೋರ್ಟ್ ಅವ್ರಿಗೆ ಬೇಕೇ ಬೇಕು. ಇಲ್ಲಿದೆ ನೋಡಿ AJ ಕನ್ನಡಿಗ, ಒಳ್ಳೆ ಬ್ರ್ಯಾಂಡಿಂಗ್ ಮಾಡ್ತಾರೆ. ಓ ಇದು ಮಾಡಿಸ್ಬಿಟ್ಟು PPF ಹಾಕ್ಸಿರೋದ ನೀವು? ಹಾಕ್ಸ್ಬಿಟ್ಟು ಆಮೇಲೆ PPF ಹಾಕ್ಸ್ತೀವಿ ಬ್ರೋ. ಇದು ತೆಗಿಸ್ಬಿಟ್ಟು PPF ಹಾಕ್ಸ್ತಾರೆ ಬ್ರೋ. ಯಾರು ಬ್ರೋ ಅವ್ನು ಹಾಕಿದ್ದು? ಇಲ್ಲ ಬ್ರೋ, ಅವರು PPF ಹಾಕೋಕ್ಕಿಂತ ಮೊದಲಿದ್ದು ಹಾಕ್ಸಿದ್ದೆ ರೇಡಿಯಂ ಹಾಕ್ಸಿದ್ದೆ. ಅದಾದಮೇಲೆ ಅದ್ರ ಮೇಲೆ PPF ಹಾಕ್ತಿದ್ರು. ಏನೋ ಪ್ರಾಬ್ಲಮ್ ಆಗಲ್ಲ ಅಂದರೆ. ಇಲ್ಲ ಪ್ರಾಬ್ಲಮ್ ಏನು ಆಗಲ್ಲ, ಬಟ್ ಅದು ಹೇರ್ಬಿಡುತ್ತೆ. ಇಲ್ಲಿ ನೋಡಿ ಕಾಣ್ತಿದೆಯಲ್ಲ. ಹೌದು ಬಿಟ್ಟಿದೆ. ಸೊ ಅವ್ರು ಯಾರೋ PPF ದಾವಣಗೆರೆಯಲ್ಲಿ ಹಾಕಿದಾರಂತೆ. ಎಂಥ ನನ್ನ ಮಕ್ಕಳಂದ್ರೆ ಸರಿಯಾಗಿ ಹಾಕಿಲ್ಲ. ಇಲ್ಲಿ ನೋಡಿ ಇಲ್ಲಿ. ಸೊ ಇಂಥ ಕಚಡ ಕೆಲಸ ಮಾಡಿದ್ರೆ 3-4 ಲಕ್ಷ ಬಂಡವಾಳ ಹಾಕಿರ್ತೀವಿ ಗಾಡಿ ಮೇಲೆ. 4-5 ಸಾವಿರ ರೂಪಾಯಿ ಹೆಂಗ್ ಮಾಡಿದಾರೆ ನೋಡಿ. ಇವ್ರು ಕೊಟ್ಟಿರೋದು 6,000. ಈಗ ಕೈಯಿಂದ ಅಷ್ಟು ಹಾಳಾಗೋಯ್ತಲ್ಲ ನೋಡಿ. ಇಲ್ಲೂ ಹಂಗೆ ಇದೇನಿದು? ಈ PPF ಅಲ್ಲ, ಇದು ನ್ಯಾಮಿನೇಷನ್ ಫೋನಿಗೆಲ್ಲ ಮಾಡಿಸ್ತಾರಲ್ಲ, ಹಂಗಾಗ್ಬಿಟ್ಟಿದೆ ಇದು ಕತೆ. ಸುಮ್ಮನೆ ಇವ್ರಿಗೆ ಗೊತ್ತಾಗಿಲ್ಲ, ಮಾಡಿಸ್ಕೊಂಬಂದ್ಬಿಟ್ಟವ್ರೆ ಏನೋ. ಬಟ್ ನಮ್ಮ ಗಾಡೀಲಿ ನೋಡಿ, ನಮ್ಮ ಗಾಡೀಲಿ ಒಂಚೂರು ಇಲ್ಲೆಲ್ಲೋ ನೋಡಿದೆ ನಾನು, ಗ್ಯಾಪ್ ಆಗ್ತಿದೆ. ಬಟ್ ನನ್ನ ಇನ್ಫೆಕ್ಷನ್ ನಾನು ತಿರ್ಗಾ ಹೋಗ್ಬೇಕು. ಅಲ್ಲಿ ಹೋದ್ರೆ ಅವರು ತಿರ್ಗಾ ಮತ್ತೆ ಸರಿ ಮಾಡಿ ಕಳಿಸ್ತಾರೆ. ನಂದೇನೂ ತೊಂದರೆ ಇಲ್ಲ. ಇವ್ರದ್ದು ಮಾತ್ರ ಮುಗೀತು. ಇವ್ರು ಅದನ್ನು ತೆಗಿಸ್ಬೇಕು, ಹೊಸದೇ ಹಾಕ್ಸ್ಬೇಕು. ಸೊ ಹಿಂಗಾಗಿದೆ. ಬಟ್ ಬೈಕ್ ಮಾತ್ರ ಅಲ್ಟಿ ಅಂದ್ಕೊಳ್ಳಿ. ನಮ್ಮದೆಲ್ಲ ಓಪನ್ ಆಗಿ ಇಂಜಿನ್ ಎಲ್ಲ ಕಾಣ್ತಿದೆ ನೋಡಿ, ಎಲ್ಲ ಕೊಳ್ಳು ಪಚ್ಚಿ ಎಲ್ಲ ಕಾಣ್ತಿದೆ. ಬಟ್ ಇವ್ರು ನೋಡಿ ಫುಲ್ ಕವರ್ಡ್ ಜಾವ ಹೊಡೆದೆ. ನೋಡಿದ್ದೀರಾ ಅನ್ಕೋತೀನಿ ಶಾರ್ಟ್ಸು, ತುಂಬ ಚೆನ್ನಾಗಿದೆ. ಆಲ್ ದ ಬೆಸ್ಟ್ ಬ್ರೋ. ತುಂಬ ಖುಷಿ ಆಯಿತು ಮೀಟ್ ಮಾಡಿದ್ದಕ್ಕೆ ನಮ್ಮನ್ನು. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬ್ರೋ, ನೈಸ್ ಟು ಮೀಟ್ ಯು. ಬೈಸ್ ಕೆಳಗಡೆ 2 ಲೀಟ್ರ್ ಬಾಟ್ಲಲ್ಲಿ ಕಾಣ್ತಿರೋದು ಡೀಸೆಲ್. ಸೊ ಇದೊಂದು ಯಾವುದೋ ಪೆಟ್ರೋಲ್ ಬಂಕ್ ಇತ್ತು, ತುಂಬಿಸ್ಕೊಂಡೆ. ನಮ್ಮ ಅಜ್ಜಂಗೆ ತೋಟದಲ್ಲಿ ಏನೋ ಮೋಟ್ರ್ ಆನ್ ಮಾಡೋಕ್ಕೆ ಬೇಕಂತೆ. ಸೊ ಅದಕ್ಕೆ ತುಂಬಿಸ್ಕೊಂಡಿದ್ದೀನಿ, ಹಾಕಿಸ್ಕೊಂಡಿದ್ದೀನಿ. ಏನಾದ್ರು ತಿಳ್ಕೊಳ್ರಿ. ಸೊ ಈಗ ಮನೆಗೆ ಹೋಗ್ಬೇಕು. ಇಲ್ಲಿಂದ 19 ಕಿಲೋಮೀಟರ್ ಇದೆ ಮನೆ ಕರೆಕ್ಟಾಗಿ. ಓಕೆ ಲೆಟ್ಸ್ ಗೋ ಗೈಸ್. ಸ್ವಲ್ಪ ಇಷ್ಟೆಲ್ಲ ಐಟಮ್ ಹಿಡ್ಕೊಂಡು ಹೋಗಿ ಹಿಂಸೆಗೂರು KTM ಇನ್ನೂ ಅಮ್ಮ ಬೇರೆ ಐಸ್ ಕ್ರೀಮ್ ತೊಗೊಂಬ ಅಂತಿದೆ. ಅದಕ್ಕೆ ಅಲ್ಲೇ ಇನ್ನೊಂದು ಸ್ವಲ್ಪ ದೂರ
ಹೋದ್ಮೇಲೆ ಅಲ್ಲೊಂದು ಶಾಪ್ ಸಿಗುತ್ತೆ. ಸೊ ಅಲ್ಲಿಂದ ತಗೊಂಡು ಹೋಗ್ಬೇಕು. ಪಾಪು ಐಸ್ ಕ್ರೀಮ್ ಖರೋಜಿ ಅವ್ರೆ ಐಸ್ ಕ್ರೀಮ್ ತಿಂತಾನೆ. ಇವ್ರು 10 ರೂಪಾಯಿ ಆಕ್ಟಿಂಗ್ ಮಾಡೋದು ಓಲ್ಡ್ ಆಕ್ಟಿಂಗ್ ಮಾಡ್ತಾಳೆ. 50 ರೂಪಾಯಿ ಮಾಡ್ತಾಳೆ. ಒಳ್ಳೆ ಹೈಲೈಟ್ ಆಗ್ಬಿಟ್ಲು ಹೋಗಿ ಇವತ್ತು. ಏನ್ ನನ್ನ ತಲೆ ಮೇಲೆ ಹತ್ತು ನಾನು ಶೆಕೆಗೆ ಹುಚ್ಚ ಆಗ್ಬಿಟ್ಟು ನಾನಂತರ ಅದು ಹೆಲ್ಮೆಟ್ ಹಾಕೊಂಡು ಹೆವಿ ಬಿಸಿಲು ಯಾರು ತಂದ್ರು? ಸದ್ಯ ನಾನೇ ಅಂತ ಓಪನ್ ಮಾಡ್ಬೇಕಣ್ಣಮ್ಮ ಅದನ್ನ. ಚೀ ಹಂಗ್ ತಿನ್ಬಾರ್ದು. ಕೊಡಮ್ಮ. ಕೊಡಲ್ಲ ಬಾಯ್. ಕೊಡಲ್ಲ ನಂಗೆ ಕೊಡಲ್ಲ. ಓ ಯು ವೆಲ್ಕಮ್. ತಿನ್ನು. ಏನಂತ ಚಾಬಿ ಸ್ಟ್ರಾಬೆರಿ ಹೇಳಿ. ಅವ್ನು ಚಾಬಿ ಅಂತಾನೆ ಸ್ಟ್ರಾಬೆರಿ ಹೋಗಿ. ಇದು ಓಪನ್ ಮಾಡ್ಕೊಂಡ್ ಕುಡಿಬೇಕಣಮ್ಮ. ಓ ನಾನು ಹೋದಾಗ ಬಾಯ ಹತ್ರ ಹೋಗಿದ್ದ. ಓಕೆ ನನ್ನ ತಮ್ಮನ ಹತ್ರ ಹೋಗಿದ್ದಂತೆ ನಾನು ಚನ್ನೀರಿ ಹೋದಾಗ. ಬಾಯ ಸ್ವಾಮಿ ಹತ್ರ.